ಸತ್ತವರ ಹೆಸರಿನಲ್ಲಿ ಎಸ್ಟಿಕೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವಂತ ಕುಮಾರಸ್ವಾಮಿ ಸ್ವಲ್ಪ ಇಲ್ಲಿ ಕೇಳಿ, ಡಿನೋಟಿಫಿಕೇಶನ್ ಮಾಡೋ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಹೇಳಿದ್ದಾರೆ. ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ. ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಸತ್ತೋದರ ಹೆಸರಿಗೆ ಹೆಂಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ. ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ, ಸ್ವಾಮಿ ಈ 1 ಎಕರೆ 11 ಗುಂಟೆ ಸತ್ತೋದವರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ GPA ಮಾಡ್ಕೋತೀರಿ, ನಿಮ್ಮ ಅತ್ತೆಯಿಂದ ಬಾಮೈದನ ಹೆಸರಿಗೆ ಕ್ರಯ ಆಗುತ್ತೆ. ಆ ಜಮೀನನ್ನ ನೀವು ಸರ್ಕಾರದಲ್ಲಿ ಇದ್ಕೊಂಡು ಅಥವಾ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ. ಪಾಪ ಅವರೇರಮ್ಮ 4-5 ಜನ ಮಂತ್ರಿಗಳು ಹೇಳಿದ್ರು ಸತ್ತರ ಹೆಸರಿನಲ್ಲಿ ಅದೆಂಥದ್ದು ಡಿನೋಟಿಫಿಕೇಶನ್ ಆಗಿದೆ ಗಂಗೇನಹಳ್ಳಿ, ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು. ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ, ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು. ಡಿನೋಟಿಫಿಕೇಶನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆನೂ ಚರ್ಚೆ ಮಾಡ್ಕೊಳ್ಳಿ, ಅದೆಲ್ಲ ಒಂದು ಭಾಗ ಅದಿರಲಿ. ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೇನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು, ದಾಖಲೆಗಳ ಸುರಿಮಳೆನೇ ಇದೆ ಅಲ್ಲಿ. 1997 2021-22 15 ಸೀಟ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕಡತಗಳ ತೆಗಿತಾ ಹೋಗಿ. ಅವ್ರ ಪ್ರಕರಣ ಏನು, ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ ನಾನು. ನನ್ನ ಮುಂದೆ ಕಡತ ಬಂದಾಗ ನಾನು ಆದೇಶ ಮಾಡಿಲ್ಲ.